ಭಟ್ಕಳ ತಾಲೂಕಿನ ಪ್ರಸಿದ್ಧ ಸೋಡಿಗದ್ದೆ ಮಹಾಸತಿ ದೇವಿಯ ಜಾತ್ರೆಯು 9 ದಿನಗಳ ಕಾಲ ನಡೆದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಜಾತ್ರೆಯು ಸಂಪನ್ನಗೊಂಡಿದೆ. ಈ ಜಾತ್ರೆ ವಿಶೇಷ ಅಂತಂದ್ರೆ 23ರಂದು ಹಾಲ್ ಹಬ್ಬ ಜಾತ್ರೆ. ಅದು 2 ಗ್ರಾಮಸ್ಥರ ಎಲ್ಲ ಭಕ್ತಾದಿಗಳು ಸೇರಿ ಪೂಜೆ ಮಾಡುವುದರೊಂದಿಗೆ ನಡೀತದೆ. ಇನ್ನು 2ನೇ ದಿವಸ ಅಂತಂದ್ರೆ ಕೆಂಡ ಸೇವೆ. ಕೆಂಡ ಸೇವೆಯಲ್ಲಿ ಅನೇಕ ಭಕ್ತಾದಿಗಳು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಪರಿಹರಿಸುವ ಸಲುವಾಗಿ ಹರಕೆಯನ್ನು ಹೊತ್ಕೊಳ್ತಾರೆ. ಆ ಹರಕೆಯನ್ನ ಆ ದಿವಸ ಬಂದು ತೀರಿಸಿಕೊಂಡು ಪುನೀತರಾಗ್ತಾರೆ. ಇನ್ನು 3ನೇ ದಿನ ಯಾವುದು ತುಲಾಭಾರ ಸೇವೆ. ತುಲಾಭಾರ ಸೇವೆ ಕೂಡ ಹಾಗೆ ಅವರ ಕಷ್ಟ ಕಾರ್ಪಣ್ಯಗಳ ಸಂದರ್ಭದಲ್ಲಿ ಅವರು ಹೇಳ್ಕೊಂಡಂತದ್ದು ಈ ಸಂದರ್ಭದಲ್ಲಿ ಬಂದು ತೀರಿಸಿಕೊಂಡು ಅವರು ಪಾವನರಾಗ್ತಾರೆ. ಇದು ಪ್ರಕ್ರಿಯೆ 3 ದಿನ ನಡೀತದೆ. ಅದರ ನಂತರ ಪ್ರತಿದಿನ ಪೂಜಾ ಕೈಂಕರ್ಯಗಳು ನಡೀತಾ 31ರವರೆಗೆ ಇದು ನಡೀತಾ ಹೋಗ್ತದೆ. ಈ ಜಾತ್ರೆಯಲ್ಲಿ 10,000ಕ್ಕೂ ಅಧಿಕ ಭಕ್ತರು ಭಾಗವಹಿಸಿ ಮಹಾಸತಿ ಅಮ್ಮನವರ ದರ್ಶನ ಪಡೆದರು. ಹೂವಿನ ಪೂಜೆ, ಬಂಗಾರದ ತೊಟ್ಟಿಲು ಸಮರ್ಪಣೆ, ಬೆಳ್ಳಿ, ಬಂಗಾರದ ಕಣ್ಣುಗಳು, ಬಂಗಾರದ ಆಭರಣ ಇತ್ಯಾದಿಗಳನ್ನ ಭಕ್ತಿ ಪೂರ್ವಕವಾಗಿ ದೇವಿಗೆ ಸಮರ್ಪಿಸುವ ಕಾರ್ಯವು ಭಕ್ತರಿಂದ ನಡೆದಿತ್ತು. 9 ದಿನಗಳ ವಿಜೃಂಭಣೆಯಿಂದ ನಡೆಯುವ ಜಾತ್ರೆಯಲ್ಲಿ ನಿತ್ಯ ಸಾವಿರಾರು ಭಕ್ತರು ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಮತ್ತೆ ಈ ಸಂದರ್ಭದಲ್ಲಿ ಪ್ರತಿದಿನ ಮಹಾ ಅನ್ನ ಸಂತರ್ಪಣೆ ಇರ್ತದೆ. ಇದರಲ್ಲಿ ಸುಮಾರು ಪ್ರತಿದಿನ 10ರಿಂದ 15,000 ಜನ ಊಟ ಮಾಡಿ ಭೋಜನವನ್ನ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗ್ತಾರೆ. ಜಾತ್ರೆಯಲ್ಲಿ ಯಾವುದೇ ಸಮಸ್ಯೆಗಳು ಆಗಬಾರದು ಎನ್ನುವ ದೃಷ್ಟಿಯಿಂದ ದೇವಸ್ಥಾನ ಅಭಿವೃದ್ಧಿ ಸಮಿತಿ, ಇಲಾಖೆಯ ಅಧಿಕಾರಿಗಳು, ಗ್ರಾಮಸ್ಥರು ಹಾಗೂ ಪೊಲೀಸರು ಸುಸಜ್ಜಿತ ಭದ್ರತಾ ವ್ಯವಸ್ಥೆಯನ್ನ ಕಲ್ಪಿಸಿದ್ರು. ಜಾತ್ರೆಯ ಸಮಯದಲ್ಲಿ ನಿತ್ಯವೂ ಅನ್ನ ಸಂತರ್ಪಣೆ ಸೇವೆ ನಡೆದಿದ್ದು, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಪ್ರತಿನಿತ್ಯವೂ ನಡೆದಿತ್ತು. ದೇವಸ್ಥಾನದಲ್ಲಿ ನಡೆದ ಕಾರ್ಯಕ್ರಮದ ಬಗ್ಗೆ ದೇವಸ್ಥಾನದ ಆಡಳಿತ ಮಂಡಳಿಯ ಕಾರ್ಯದರ್ಶಿ ರಮೇಶ್ ದೇವಾಡಿಗ ಅವರು ಮಾಹಿತಿ ನೀಡಿದ್ರು. ಸ್ಥಳಕ್ಕೆ ನಮ್ಗೆ ಹೆಚ್ಚಾಗಿ ದಕ್ಷಿಣ ಕನ್ನಡ, ಉಡುಪಿ, ಕುಂದಾಪುರ, ಉತ್ತರ ಕನ್ನಡ ಜಿಲ್ಲೆ ಎಲ್ಲ ತಾಲೂಕುಗಳಿಂದ ಬರ್ತಾರೆ. ಅದಲ್ಲದೆ ಅಂತರ್ರಾಜ್ಯದಿಂದ ಮಹಾರಾಷ್ಟ್ರದಿಂದ ಮತ್ತು ಇತರೆ ರಾಜ್ಯದಿಂದ, ಅದಲ್ಲದೆ ಹೊರದೇಶಗಳಿಂದ ಕೂಡ ಬಹಳಷ್ಟು ಜನರು ನಮ್ಗೆ ಭಕ್ತಾದಿಗಳು ಇದ್ದಾರೆ. ಅವರೆಲ್ಲರೂ ಈ ಸಂದರ್ಭದಲ್ಲಿ ಬಂದು ಪೂಜೆಯನ್ನ ಸಲ್ಲಿಸಿ ತಮ್ಮ ಕಷ್ಟಗಳನ್ನ ಪರಿಹರಿಸಿಕೊಂಡು ಪುನೀತರಾಗ್ತಾರೆ. ಮತ್ತು ಈ ವರ್ಷದ ಒಂದು ವಿಶೇಷ ಅಂತಂದ್ರೆ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನ ಈ ವರ್ಷ ಪ್ರಾರಂಭ ಮಾಡಿದ್ದೇವೆ. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಭಟ್ಕಳ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.